ಪ್ರೀತಿಯ ಸ್ನೇಹಿತರೆ, ಈ ಹಿಂದೆ 3ನೇ ಸಂಚಿಕೆಯಲ್ಲಿ ಹೇಳಿರುವಂತೆ ಕಾಲಭೈರವ ಸ್ವಾಮಿ ಮತ್ತು ಅಕ್ಕನಾದ ತುಬ್ಬದಮ್ಮ ದೇವಿಯವರು ಪರಮೇಶ್ವರನ ಅಪ್ಪಣೆಯಂತೆ ಗುರು ಗೋರಕ್ಷನಾಥನವರ ಕೋರಿಕೆಯಂತೆ ಶಾಪಗ್ರಸ್ತ ಗಂಧರ್ವ ರಕ್ಕಸರನ್ನು ನಿರ್ಮೂಲನೆ ಮಾಡಲು ಮೊದಲನೆಯದಾಗಿ ಸೊಂಡೂರು ತಾಲೂಕಿನ ದ್ರೋಣಾದ್ರಿ ರಕ್ಕಸಿಯನ್ನು ಸಂಹಾರ ಮಾಡಲು ದ್ರೋಣಾದ್ರಿ ಮಲೆಗೆ ಬಂದರು. ರಕ್ಕಸ ದಾಸಿಯರು ಸೇವಿಸುವ ವಿಷದ ಪಾನ ತಯಾರಿಸಲು ಕೊಡದಲ್ಲಿ ನೀರು ತರಲಿಕ್ಕೆ ಅಡವಿಯಲ್ಲಿರುವ ಬಾವಿಯ ಬಳಿ ಬಂದರು. ತುಬ್ಬದಮ್ಮ ದೇವಿ ಮತ್ತು ಕಾಲಭೈರವ ಸ್ವಾಮಿ ಅವರು ಸಹ ನರಮಾನವರಂತೆ ನೀರು ಕುಡಿಯಲಿಕ್ಕೆಂದು ಅದೇ ಬಾವಿ ಬಳಿ ಬಂದು ನೋಡಿದ ರಕ್ಕಸದಾಸಿಯರು, ಎಲ್ಲವೂ ನರಮಾನವರೇ, ಇದು ನಮ್ಮ ರಕ್ಕಸರ ವಿಷದ ಹೊಂಡ. ನೀವೇಕೆ ಇಲ್ಲಿ ಬಂದಿದ್ದೀರಿ? ನೀವುಗಳು ಯಾರು? ನಮ್ಮ ದ್ರೋಣಾದ್ರಿ ದೈತಿ ಏನಾದರೂ ನಿಮ್ಮನ್ನು ಕಂಡರೆ ನಿಮ್ಮನ್ನು ಜಿಗಿದು ನುಂಗುವಳು. ಇಲ್ಲಿಂದ ನೀವುಗಳು ತಪ್ಪಿಸಿಕೊಳ್ಳಿ ಎಂದು ಹೇಳುತ್ತಾರೆ. ಅದಕ್ಕೆ ಕಾಲಭೈರವ ಸ್ವಾಮಿ ಅಕ್ಕನಾದ ತುಬ್ಬದಮ್ಮ ದೇವಿಯ ಅಪ್ಪಣೆಯಂತೆ ರಕ್ಕಸ ದಾಸಿಯರಿಗೆ, ಎಲ್ಲವೋ ರಕ್ಕಸ ದಾಸಿಯರೇ, ನಮಗೆ ನೀರಿನ ದಾಹವಾಗಿತ್ತು, ಆದ ಕಾರಣ ಈ ಕಡೆ ಬಂದಿದ್ದೇವೆ ಎಂದು ಹೇಳಿದರು. ಮತ್ತೊಂದು ದಿನ ದಾಸಿಯರು ನೀರು ತರಲಿಕ್ಕೆ ಬಂದಾಗಲೂ ಸಹ ಕಾಲಭೈರವ ಸ್ವಾಮಿ ತುಬ್ಬದಮ್ಮ ದೇವಿಯವರು ಅಲ್ಲೇ ಇದ್ದುದನ್ನು ನೋಡಿ ಗಾಬರಿಯಾಗಿ, ನೀವಿನ್ನೂ ಹೋಗಿಲ್ಲವೇ ಎಂದು ಕೇಳಿದಾಗ, ಈ ಬಾವಿಯು ನಿಮ್ಮದೇನೂ ಅಲ್ಲ, ಈ ಬಾವಿಯು ನಿಮ್ಮ ಸ್ವಂತದ್ದೇನೇ ಅಲ್ಲ ಅಂದರು. ಪ್ರಾಣಿ ಪಕ್ಷಗಳು ನೀರು ಕುಡಿಯಲಿಕ್ಕೆ ಮಾಡಿರುವ ಇದು ದೇವರ ಬಾವಿ ಎಂದು ವಾದಿಸುತ್ತಾರೆ. ಆಗ ದಾಸಿಯರು, ನಿಮಗೆಷ್ಟು ಸೊಕ್ಕು, ನಮ್ಮ ರಾಣಿಯಾದ ದ್ರೋಣಾದ್ರಿ ದೈತಿಗೆ ತಿಳಿಸುತ್ತೇವೆ ಎಂದು ಕೊಡದಲ್ಲಿ ನೀರು ತುಂಬಿಕೊಂಡು ರಕ್ಕಸಿಯ ಗುಹೆಯ ಕಡೆಗೆ ಹೊರಟರು. ತುಬ್ಬದಮ್ಮ ದೇವಿಯ ಆಶೀರ್ವಾದ ಪಡೆದ ಪರಮೇಶ್ವರನನ್ನು ನೆನೆಸುತ್ತಾ ತಕ್ಷಣವೇ ಕಾಲಭೈರವ ಸ್ವಾಮಿ ರಕ್ಕಸರು ವಾಸವಿರುವ ಸ್ಥಳ ಹಾಗೂ ಅವರ ಅಸಮ ಶಕ್ತಿ ತಿಳಿಯಲು ಸ್ವಾಮಿಯು ಕಂಚಿನ ಹಲ್ಲಿಯಾಗಿ ದಾಸಿಯರು ನೀರು ಹೊತ್ತು ತರುತ್ತಿದ್ದ ಕೊಡಪಾನಕ್ಕೆ ಅಂಟಿಕೊಂಡು ಪವಾಡ ಬೀರಿದನು. ಕಾಲಭೈರವ ಸ್ವಾಮಿ ಕಂಚಿನ ಹಲ್ಲಿಯಾಗಿ ರಕ್ಕಸ ದಾಸಿಯರ ಕೊಡ ಬಿಂದಿಗೆಗೆ ಅಂಟಿಕೊಂಡು ಅವರು ಇರುವ ಜಾಗ ಮತ್ತು ದಾಸಿಯರು ರಕ್ಕಸಿಗೆ ಏನೆಂದು ಹೇಳುವರು ಅದನ್ನು ಕೇಳಿಕೊಂಡು ರಕ್ಕಸರ ಶಕ್ತಿಯನ್ನು ತಿಳಿದುಕೊಂಡನು. ಬಾವಿಯ ಬಳಿ ನಡೆದ ಮಾತಿನ ಚಕಮಕಿ ಮತ್ತು ಕಾಲಭೈರವ ಮತ್ತು ತುಬ್ಬದಮ್ಮ ಅವರ ಮಾತುಗಳನ್ನು ರಕ್ಕಸಿಗೆ ಹೇಳಿದರು. ಇದನ್ನು ಕೇಳಿದ ದ್ರೋಣಾದ್ರಿ ದೈತಿ, ಅವರಿಗೆ ಅಷ್ಟು ಸೊಕ್ಕು ಇದೆಯಾ? ನಾಳೆ ಅವರನ್ನು ಕೊಂದು ತಿನ್ನುವವರೆಗೂ ನನಗೆ ಸಮಾಧಾನವಿಲ್ಲ ಎಂದು ಗರ್ಜಿಸಿ ನುಡಿಯುತ್ತಾಳೆ. ತಕ್ಷಣ ಕಾಲಭೈರವ ಸ್ವಾಮಿ ಪರಶಿವನನ್ನು ಧ್ಯಾನಿಸಿ ಅದೇ ರಕ್ಕಸರು ಪುನಃ ನೀರಿಗಾಗಿ ಕೊಡಪಾನ ತೆಗೆದುಕೊಂಡು ಗವಿ ಬಾಗಿಲಿನಿಂದ ಹೊರಬರುವಾಗ ಅವರ ಕೊಡಪಾನಕ್ಕೆ ಪುನಃ ಕಂಚಿನ ಹಲ್ಲಿಯಾಗಿ ಅಂಟಿಕೊಂಡು ಹೊರಬಂದು ಜೋಗಿಯಾಗಿ ಅವತರಿಸಿ ಗವಿಯ ಬಾಗಿಲ ಬಳಿ ಬಂದು ಭಿಕ್ಷಾಂದಿ ಎಂದು ಕೂಗುತ್ತಾನೆ. ದಾಸಿಯರು ಈ ಜೋಗಿಯನ್ನು ನೋಡಿ ಹೆದರಿ, ಅಮ್ಮ, ತಾಯಿ, ಇವನೇ ನೋಡಮ್ಮ, ಬಾವಿಯ ಬಳಿ ಬಂದು ನಿನ್ನನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿದವನು, ಇವನನ್ನು ಬಿಡಬೇಡ ತಾಯಿ, ನುಂಗಿಬಿಡು ಎಂದು ಹೇಳುತ್ತಾರೆ. ಆಗ ದೈತ್ಯರಾಣಿಯು, ಆ ಜೋಗಿಗೆ ಒಂದು ಚೋಟು ವಿಷ ಹಾಕಿರಿ, ಆ ವಿಷ ಕುಡಿದ ಜೋಗಿ ಸತ್ತು ಹೋದ ನಂತರ ನನ್ನ ಬಳಿ ಅವನನ್ನು ಎತ್ತಿಕೊಂಡು ಬನ್ನಿರೆಂದು ದಾಸಿಯರಿಗೆ ಅಪ್ಪಣೆ ಮಾಡುತ್ತಾಳೆ. ಅದರಂತೆ ಅವರು ಜೋಗಿಗೆ ಭಿಕ್ಷಕ್ಕಾಗಿ ವಿಷವನ್ನು ನೀಡಿ, ಆಗ ಕಾಲಭೈರವ ಸ್ವಾಮಿ ಪರಮೇಶ್ವರನ್ನು ನೆನೆಯುತ್ತಾ ವಿಷದ ಪಾನ ಸೇವಿಸಿದನು. ಆ ಜೋಗಿಯನ್ನು ಎತ್ತಿ ತಂದು ದೈತ್ಯಳಿಗೆ ಕೊಡಲು ದಾಸಿಯರು ಜೋಗಿ ಎಲ್ಲಿ ಬೀಳುವನೆಂದು ಹಿಂಬಾಲಿಸಿದರು. ತಕ್ಷಣವೇ ಅಕ್ಕನಾದ ತುಬ್ಬದಮ್ಮ ದೇವಿಯು ಮಾನವರಂತೆ ದುಃಖಿಸುತ್ತಾ ತನ್ನ ಸೀರೆಯ ಸೆರಗಿನ ಮೂಲಕ ಮತ್ತು ಜಡೆಯ ಮೂಲಕ ಹೊಟ್ಟೆಯಲ್ಲಿದ್ದ ವಿಷವನ್ನು ಹೊರತೆಗೆದು ಜೋಗಿ ಭೈರವ ದೇವರಿಗೆ, ನಾಳೆ ನೀನು ಆ ರಕ್ಕಸಿಯನ್ನು ಕೊಂದೇ ತಿರಬೇಕೆಂದು ಆಶೀರ್ವಾದ ಮಾಡಿದಳು. ಈ ಪವಾಡ ನೋಡಿದ ದಾಸಿಯರು ಅಲ್ಲಿಂದ ಓಡಿ ಬಂದು ದೈತ್ಯರಾಣಿಗೆ ಈ ವಿಷಯವನ್ನು ಮತ್ತು ಹೊಟ್ಟೆಯಿಂದ ಹೊರತೆಗೆದ ವಿಷವನ್ನು, ಈ ಸುದ್ದಿಯನ್ನು ತಿಳಿಸುತ್ತಾರೆ. ತಕ್ಷಣವೇ ರೊಚ್ಚಿಗೆದ್ದ ದ್ರೋಣಾದ್ರಿ ದೈತಿ ಗವಿಯಿಂದ ಹೊರಬಂದು
ಪುನಃ ಭಿಕ್ಷಾಂದೇಹಿ ಎಂದು ಬಂದ ಜೋಗಿಯ ಮೇಲೆ ಯುದ್ಧಕ್ಕೆ ಸಿದ್ಧಳಾದಳು. ಕಾಲಭೈರವನು ಆ ದೈತ್ಯ ರಾಣಿಯನ್ನು ಅಕ್ಕನಾದ ತುಬ್ಬದಮ್ಮ ದೇವಿ ಇರೋ ಜಾಗಕ್ಕೆ ಮಾಯದಿಂದ ಎಳೆತಂದು ಕೈಗೆ ಸಿಕ್ಕದೆ ಜೋಗಿ ರೂಪಂ ಬಿಟ್ಟು ಕಾಲಭೈರವ ರೂಪಂ ತಾಳಿ ದ್ರೋಣಾದ್ರಿ ದೈತ್ಯವನ್ನು ಸಂಹಾರ ಮಾಡಿದನು. ಈ ದೈತ್ಯನ್ನು ಸಂಹಾರ ಮಾಡಿದ್ದಕ್ಕೆ ಏನಾದರೂ ಗುರುತಿರಬೇಕೆಂದು ರಕ್ಕಸಿಯ ಅಂಗಾಂಗಗಳನ್ನು ಕಿತ್ತು, ನರವನ್ನೇ ಕಿತ್ತು ತಂತಿಯನ್ನು ಮಾಡಿ ಮತ್ತು ತನ್ನ ತಲೆಯನ್ನು ಕಿತ್ತು ಬುಡ್ಡೆ ಪಾತ್ರೆಯನ್ನು ಮಾಡಿ ತನ್ನ ಬೆನ್ನು ಉರಿಯನ್ನು ತೆಗೆದು ಕೋಲನ್ನು ಮಾಡಿ ಕಿನ್ನೂರಿ ಮಾಡಿ ನುಡಿಸಿ ಕಿನ್ನೂರಿ ಜೋಗಿಯಾದನು. ಆಗ ರಕ್ಕಸಿಯು ಪ್ರತ್ಯಕ್ಷವಾಗಿ, ಸ್ವಾಮಿ, ನಾವು ಪರಮೇಶ್ವರನ ಶಾಪಕ್ಕೆ ಗುರಿಯಾದ ಗಂಧರ್ವರು. ನಮ್ಮ ಲೋಕಕ್ಕೆ ನಾವಿನ್ನು ಹೋಗುವೆವು. ಇನ್ನು ನಾವು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಚನ್ನ ಜೋಗಪ್ಪನವರ ಮೇಲೆ ನಿನ್ನ ನಾಮಾಂಕಿತವನ್ನು ಈ ಕಿನ್ನೂರಿ ಮೂಲಕ ಕೊಂಡಾಡುತ್ತೇವೆಂದು ಶರಣಗತಿಯಾಗಿ ಪುನಃ ಪರಮೇಶ್ವರನಲ್ಲಿ ಗಂಧರ್ವರಾಗಿ ಕೈಲಾಸಕ್ಕೆ ಹೋದರು. ಇಂದಿಗೂ ಈಗಲೂ ನಿಮ್ಮ ಮನೆ ಹತ್ತಿರ ಭಿಕ್ಷಕ್ಕೆ ಬರುವ ಕಿನ್ನೂರಿ ಜೋಗಿಗಳಿಗೆ ಕೈಲಾದಷ್ಟು ಭಿಕ್ಷೆ ನೀಡಿ ಸಂಪನ್ನರಾಗಿರಿ. ಸ್ನೇಹಿತರೆ, ಕಂಚಿನ ಅಲ್ಲಿಯ ರೂಪ ತಾಳಿರುವುದು ನಮ್ಮ ದೇಶದಲ್ಲಿರುವುದು 2 ಜಾಗದಲ್ಲಿ ಮಾತ್ರ. ಒಂದು ಶಿವಕಂಚಿಯಲ್ಲಿ ಮತ್ತು ನುಂಕೇಮರೆಯಲ್ಲಿ ಮಾತ್ರ ಅವತಾರ ಮಾಡಿರುವುದು. ಮುಂದಿನ ಸಂಚಿಕೆಯನ್ನು ನೋಡಲು ಈ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿರಿ. ನೀಲಕಂಠಪ್ಪ, BSNL, ಹಾನಗಲ್, ಮೊಳಕಾಲ್ಮೂರು ತಾಲೂಕು, 8971573473. ಧನ್ಯವಾದಗಳು.